ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಎಗ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಮಸಾಲೆನೆಲ್ಲ ನಾನು ಹುರ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, 4 ಈರುಳ್ಳಿ, ಒಂದೆರಡು ಇಂಚು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಒಂದು 4 ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು. ಇಲ್ಲಿ ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಜನಕ್ಕೆ ಒನ್ ಟೈಮ್ ಮಾಡ್ತಾ ಇರೋದು, ಅದರಿಂದ ನಾನು ಕಡಿಮೆ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೇಕಂದರೆ ನೀವು ಹೆಚ್ಚಿಸ್ಕೋಬೋದು, ಜಾಸ್ತಿ ಗ್ರೇವಿ ಬೇಕಂದರೆ. ಇದನ್ನು ಆದಷ್ಟು ನಾನು ಎಣ್ಣೆಯಲ್ಲೇ ಹುರಿತಾ ಇದ್ದೀನಿ. ನಾನಿಲ್ಲಿ ಉಪ್ಪಾಗಲಿ ಇನ್ನು ಹಾಕ್ತಾಯಿಲ್ಲ, ಹಾಗೇ ಹುರ್ಕೊತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸಮು ಕುಕ್ಕಿಂಗ್ ಚಾನಲ್ನ ಫಾಲೋ ಮಾಡಿ. ನೋಡಿ, ಎಣ್ಣೆನಲ್ಲೇ ಹುರ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ, ಪಾಲಕ್ ಸೊಪ್ಪನ್ನ ಹಾಕಿ ಹುರಿಬೇಕು. ಇಲ್ಲಿ ಎಳೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಬರೀ ಲೀಫ್ಗಳು ಮಾತ್ರ. ಇದನ್ನು ಹಾಕಿ ನಾವು ಹುರಿಬೇಕು. ತುಂಬಾ ರುಚಿಯಾಗಿರುತ್ತೆ ಈ ಗ್ರೇವಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಮನೇಲೇ ನಾವು ಇಷ್ಟು ರುಚಿಯಾಗಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಟೈಮು ಜಾಸ್ತಿ ತೊಗೊಳಲ್ಲ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನಷ್ಟು ವೀಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ನೋಡಿ, ಆದಷ್ಟು ಬೆಂದಿದೆ. ಇದು ನೀಟಾಗಿ ಎಣ್ಣೆಯಲ್ಲೇ ಬಾಡಿಸ್ಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ನೀಟಾಗೆ ಬಾಡಿದ್ರೆ ನಾವು ಮತ್ತೆ ತುಂಬಾ ಬೇಯಿಸೋವಂಥ ಅವಶ್ಯಕತೆ ಇರಲ್ಲ ಗ್ರೇವಿಗೆ. ಈರುಳ್ಳಿನೇ ಫಸ್ಟೇ ನೀಟಾಗೆ ಚೆನ್ನಾಗೆ ಬಾಡಿಸ್ಕೊಂಬಿಡ್ಬೇಕು. ಇವಾಗ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1/2 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಮೊಸರನ್ನ ಎಲ್ಲ ತೆಗೆದ್ಬಿಟ್ಟು ವಿಂಗ್ಸ್ ಮಾಡಿಟ್ಟಿದ್ದೀನಿ. ಅಂದರೆ ಪಲ್ಪ್ಗಳು ಇರಬಾರ್ದು, ಒಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಇರಬೇಕು. ಆ ಥರದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ, ಒಂದು 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ಕು, ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರು ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ನೀಟಾಗಿ ಕ್ರೀಮಿ ಸ್ಟ್ರಕ್ಚರಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ಕ್ರೀಮಿ ಥರ ಇರಬೇಕು. ಎಲ್ಲ ಮಸಾಲೆ ನೀಟಾಗೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಇನ್ನೂ. ನಾನು ಮಸಾಲೆಗೆ ಯಾವುದಕ್ಕೂ ಫಸ್ಟೇ ಉಪ್ಪು ಹಾಕಿಲ್ಲ. ಇವಾಗ ಇದು ಆಗಿದೆಯಲ್ಲ, ನಾವು ಮೊಟ್ಟೆನ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಟ್ಟೆನ ಹುರ್ಕೊಬೇಕು. ಎಣ್ಣೆ ಹಾಕಿ ಚೂರು ಟರ್ಮರಿಕ್ ಪೌಡರು, ಒಂದು 1/4 ಟೇಬಲ್ ಸ್ಪೂನಷ್ಟು, ಒಂದು 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಚಿಟಿಕೆಯಷ್ಟು ಉಪ್ಪು. ನಾನು ಮೊಟ್ಟೆ ಬೇಯುವಾಗಲೇ ಉಪ್ಪು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು. ಈಗ ಎಗ್ ಹಾಕ್ಬಿಟ್ಟು ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಹುರ್ಕೊಬೇಕು. ಹಾಗೆ ನಾವು ಮೊಟ್ಟೆನೇ ನಾವು ಗ್ರೇವಿಗೆ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಅಷ್ಟೊಂದು ಹಿಡಿಯಲ್ಲ. ಅದರಿಂದ ಚಾಕುನಲ್ಲಿ ಒಂದೊಂದು ಲೈನ್ ಸೀಳ್ಬಿಟ್ಟು ಹಾಕಿದ್ರೆ ಈ ಥರ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಗ್ರೇವಿನಲ್ಲೂ ತುಂಬ ಹೊತ್ತು ಕುದಿಸೋವಂಥ ಅವಶ್ಯಕತೆ ಇರಲ್ಲ. ಅದಕ್ಕೆ ನಾನು ಇಲ್ಲಿ ನೀಟಾಗೆ ಹುರ್ಕೊತಾ ಇದ್ದೀನಿ. ನೋಡಿ, ಇದು ಉರಿಯೋಷ್ಟೊತ್ತಿಗೆ ನನಗೇನು ರುಬ್ಬಿದ್ದೀನಿ ಅದು ಆರಿದೆ. ಈಗ ಅದನ್ನು ರುಬ್ಕೊಂಡ್ಬಿಡ್ತೀನಿ. ಒಂದು ಸಣ್ಣ ಜಾರ್ಗೆ ಹಾಕಿಬಿಟ್ಟು ನಾವು ಇದನ್ನು ಎಲ್ಲ ರುಬ್ಕೊಂಡ್ಬಿಡಬೇಕು. ಮನೆಯಲ್ಲಿರೋವಂಥ ಐಟಮ್ಸ್ಗಳನ್ನೇ ಹಾಕಿ ನಾವು
ತುಂಬಾ ರುಚಿಯಾಗಿ ಈ ಗ್ರೇವಿಗಳೆಲ್ಲ ಮಾಡ್ಬೋದು. ಇಲ್ಲಿ ಏನೂ ನಾವು ಹೊರಗಡೆಯಿಂದ ಗೊತ್ತಿಲ್ಲದಿರೋ ಐಟಮ್ಸ್ ತಂದು ಹಾಕ್ತಾ ಇದ್ದೀವಿ ಅಂತ ಏನಿಲ್ಲ, ಮನೇಲಿರೋ ಐಟಮ್ಸೇ. ಮಾಡೋ ರೀತಿ ವಿಧಾನ ಚೇಂಜ್ ಇರುತ್ತಷ್ಟೇ. ನೋಡಿ ಇವಾಗ ಮೊಟ್ಟೆದು ಆಗಿದೆ, ನಾನು ಇದನ್ನು ರುಬ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ ಆಗಿದೆಲ್ಲ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ರೀನಾಗೆ. ಇಲ್ಲಿ ಯಾವುದೇ ಕಲ್ಲರ್ ಯೂಸ್ ಮಾಡಿಲ್ಲ, ಬರೀ ಪಾಲಕ್ ಮತ್ತು ಕೊತ್ತಂಬರಿಯಿಂದನೇ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ಒಗ್ಗರಣೆಗೆ ಇಟ್ಕೊಂಬಿಡೋಣ. ಈಗ ಅದೇ ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಒಂದೆರಡು ಏಲಕ್ಕಿ, ಒಂದೆರಡು ಪಲಾವ್ ಎಲೆನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊತೀನಿ. ಇವಾಗ ನನಗೇನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಮಸಾಲನ ಇಲ್ಲಿ ಹಾಕಬೇಕು. ನೋಡಿ ಎಷ್ಟು ಗ್ರೀನಾಗಿದೆ. ಆ ಪಾಲಕ್ ಸೊಪ್ಪು ಹಾಕಿದ್ರೇ ಕಲರು ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ತುಂಬಾ ತಿಕ್ಕಾಗೂ ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ಮಾಗಿರಲಿ ಅಂತ. ರೈಸ್ಗೂ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಗೆ ಬೇಕು ಅಂದರೆ ನೀರನ್ನ ನೀವು ಹಾಕ್ತಾನೆ ಸ್ಕಿಪ್ ಮಾಡಿದ್ರೆ ಆಗುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನೇನು ತುಂಬ ಕುದಿಸ್ಬೇಕಂತ ಏನಿಲ್ಲ, ಆಲ್ರೆಡಿ ಎಲ್ಲ ಹುರಿದು ಬೇಯಿಸಿ ರುಬ್ಬಿರೋದ್ರಿಂದ. ಇವಾಗ ನಾನು ಮೊಸರಿಗೆ ಏನು ಮಸಾಲೆಗಳನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಕುದ್ದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಈಗ ಎಗ್ಗೇನು ನಾವು ಹುರಿದಿಟ್ಕೊಂಡಿದ್ದೀವಿ ಆ ಎಗ್ಗನ್ನು ಹಾಕ್ಬಿಡ್ತೀನಿ. ರೋಟಿ, ನಾನ್, ಚಪಾತಿ, ಕುಲ್ಚಾ ಅದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಇವನ್ ಗೀ ರೈಸ್ ಮಾಡಿದಾಗಲೂ ಈ ಗ್ರೇವಿ ಮಾಡಿ ಕೂಡ ನಾವು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ ಅದಷ್ಟು ಆಗ್ತಾಯಿದೆ. ಇವಾಗ ಇದಕ್ಕೆ ನಾನು ಕ್ರೀಮ್ ಹಾಕಬೇಕು. ಕ್ರೀಮ್ ಅಂದರೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಕ್ರೀಮು. ಹಾಲು ಕಾಯಿಸುವಾಗ ಸ್ಲಿಮ್ಮಲ್ಲಿ ಇಟ್ಟಾಗ ಅದು ಕೆನೆ ಕಟ್ಕೊಳುತ್ತಲ್ವ, ಅದನ್ನು ನಾನು ಶೇಖರಣೆ ಮಾಡಿ ಇಟ್ಟಿರ್ತೀನಿ. ಈ ಥರ ನಾನು ವಾರಕ್ಕೊಂದೊಂದು ಗ್ರೇವಿಗಳನ್ನ ಮಾಡೋದ್ರಿಂದ ಒಂದು 3-4 ಡೇಸ್ದು ಹಾಲಿನ ಕೆನೆಗಳನ್ನೆಲ್ಲ ನಾನು ಎತ್ತಿಟ್ಕೊಂಡಿರ್ತೀನಿ. ಹಾಲಿನ ಕೆನೆನ ಎತ್ತಿ ಫ್ರೀಝರಲ್ಲಿ ಇಟ್ಟಿದ್ರೆ ಅದು ಕೆಡಲ್ಲ. ಅದನ್ನು ನಾನು ನೀಟಾಗಿ ಸ್ಪೂನಿಂದ ಮಾಡಿರೋದ್ರಿಂದ ಅದು ಕ್ರೀಮಿ ಥರ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಅದನ್ನು ಹಾಕಬೇಕು. ನಾವು ರೆಸ್ಟೋರೆಂಟ್ ಸ್ಟೈಲ್ ಅಂದಾಗ ಈ ಥರ ಕ್ರೀಮ್ ಹಾಕಿದ್ರೇ ಅದೊಂದು ರಿಚ್ನೆಸ್ ಕೊಡೋದು, ಟೇಸ್ಟ್ ಕೊಡೋದು. ಇದು ಹಾಕಿದ್ಮೇಲೆ ತುಂಬ ಏನು ಕುದಿಸ್ಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಅದು ಏನು ಕೆನೆ ಇದೆ ಅದು ಸ್ವಲ್ಪ ಕುದಿದ್ರೆ ಸಾಕು. ಈಗ ಆಗಿದೆ. ಇದಕ್ಕೆ ಲಾಸ್ಟ್ಗೆ ನಾನು ಇಲ್ಲಿ ಮೇಥಿ ಹಾಕ್ತಾಯಿದ್ದೀನಿ. ಇದನ್ನು ಕೈನಲ್ಲೇ ಹಿಂಗೆ ಕ್ರಂಚ್ ಮಾಡಿಬಿಟ್ಟು ಲಾಸ್ಟಿಗೆ ಈ ಥರ ಹಾಕಿದ್ರೆ ಎಗ್ ಕರಿ, ಪಾಲಕ್ ಎಗ್ ಕರಿ ಈಸ್ ರೆಡಿ. ನಾನು ಇದಕ್ಕೆ ಚಪಾತಿ ಮಾಡಿದ್ದೀನಿ. ಚಪಾತಿನ ನಾನಿಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ, ಅಂದರೆ ಚಪಾತಿ ಮಾಡೋದು ಎಲ್ಲರಿಗೂ ಗೊತ್ತಿರೋದ್ರಿಂದ
ಚಪಾತಿ ನಾರ್ಮಲಾಗಿ ಹೇಗೆ ಮಾಡಿದೆಯೋ ಹಾಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಸಮೂ ಕುಕಿಂಗ್ ಚಾನಲ್ನ ಫಾಲೋ ಮಾಡಿ. ಇವಾಗ ಚಪಾತಿ ರೆಡಿಯಾಗಿದೆ. ಚಪಾತಿ ಜೊತೆ ಪಾಲಕ್ ಎಗ್ ಕರಿ ರೆಡಿ ಟು ಸರ್ವ್.